ಕೇಳಿಕೊಳ್ಳಿ. ನಾನು ಪೂಜಿಸುವ ಪೂಜೆ ಯಾವುದು ತಪ್ಪಾಗಿದೆ ಅಂತ ತಿಳಿದು ನನಗೆ ಇದ್ದ ಶಿಕ್ಷೆಯನ್ನು ಕೊಟ್ಟಿರುವೆ ನೀನು. ನನ್ನ ಬಾಳಿಗೆ ನೀನು ಕೆಟ್ಟದ್ದನ್ನೇ ಬಯಸುವುದಾದ್ರೆ ನಿನ್ನನ್ನು ನಾನು ದೇವರು ಅಂತ ಯಾಕೆ ಕರಿಬೇಕು? ನನ್ನ ಪ್ರೀತಿಯ ಸಾಗರವನ್ನೇ ಕಿತ್ಕೊಂಡೆ, ಶೃಂಗಾರವಾದ ಸೌಭಾಗ್ಯ ಕೊಟ್ಟೆ. ಗಂಡ ಹೆಂಡತಿ ಸಂಗಮವಾಗದಂತೆ ಅಡ್ಡಗೋಡೆಯನ್ನೇ ಕಟ್ಟಿಸಿದೆ. ಅಡ್ಡಗೋಡೆ ಕಟ್ಟಿಸಿದ ದುಷ್ಟ ಯಾರು ಅಂತ ನನಗೆ ತಿಳಿಯದ ಹಾಗೆ ಮಾಡಿದೆ. ಇಷ್ಟೆಲ್ಲ ನೋವನ್ನು ಸಹಿಸಿಕೊಂಡು ನಿಷ್ಠೆಯಿಂದ ನಾನು ನಿನ್ನನ್ನು ಹೇಗೆ ಪೂಜಿಸಿದೆ? ನನ್ನ ಗಂಡನ ಪ್ರೀತಿ ಮರಳಿ ನನಗೆ ದೊರಕು ಕೊಡು ತಾಯಿ. ಸುಧಾ, ಸುಧಾ, ಯಾರಿದ್ದೀರಿ ಮನೆಯಲ್ಲಿ? ನೀವಾ? ಬನ್ನಿ ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ಪರವಾಗಿಲ್ಲ. ವಿಶ್ವನಾಥ ಮನೆಯಲ್ಲಿ ಇಲ್ವೇ? ಇಲ್ಲ, ಇದಕ್ಕೆ ತಾನೇ ಸ್ಕೂಲ್ ಕಡೆಗೆ ಹೋಗಿದ್ದಾರೆ. ಏನ್ ವಿಷಯ? ಇಷ್ಟರಲ್ಲಿ ಬಂದ್ರು ಬರ್ಬೋದು. ನೀವು ಬಂದು ಹೋದ ವಿಷಯ ನಮ್ಮ ಮನೆಯವ್ರಿಗೆ ಹೇಳಬೇಕಾಗಿತ್ತಾ? ನನಗೆ ತುಂಬಾ ದುಃಖವಾಗ್ತಿದೆ ಸುಧಾ. ನಿನಗೆ ಸಮಾಧಾನ ಮಾತು ಹೇಳಿ ನಿನ್ನ ಸಮಸ್ಯೆ ಪರಿಹಾರ ಮಾಡುವುದಕ್ಕಾಗಿ ನಾನು ಏಕಾಂಗಿಯಾಗಿ ಬಂದಿದ್ದೇನೆ. ನಿನ್ನ ಜೀವನ ಹೀಗಾಗಬಾರ್ದಾಗಿತ್ತು. ನಿನ್ನ ಕಂಡು ನನ್ನ ಜೀವ ಕಣ್ಣೀರು ಸುರಿಸುತ್ತದೆ. ನಿಮ್ಮ ಜೀವನ ಕಣ್ಣೀರು ಸುರಿಸುವಂತ ಘಟನೆ ನನ್ನ ಜೀವನದಲ್ಲಿ ಏನೇ ನಡೆದಿದೆ? ನನಗಾಗಿ ನಿಮ್ಗೆ ಯಾಕೆ ಇಷ್ಟೊಂದು ಅನುಕಂಪ? ಎಷ್ಟಾದರೂ ನೀನು ನನ್ನ ಸ್ನೇಹಿತನ ಹೆಂಡತಿ. ನಿನ್ನ ಬಗ್ಗೆ ಅನುಕಂಪ ತೋರುವುದು ನನ್ನ ಕರ್ತವ್ಯ. ನಿನ್ನ ಗುಟ್ಟು ರಟ್ಟಾಗಬಾರ್ದನ್ನುವುದೇ ನನ್ನ ಬಯಕೆ. ವಿಷ್ಕಂಠ, ನನ್ನ ಗುಟ್ಟು ರಟ್ಟಾಗಬಾರ್ದು ಅಂತ ಹೇಳಿದೆಯಲ್ಲ, ಆ ಗುಟ್ಟಿನ ಮರ್ಮ ನನಗೆ ತಿಳಿಲಿಲ್ಲ. ಸುಧಾ, ಬೆಂಕಿ ಎಷ್ಟೇ ಮುಚ್ಚಿಕೊಂಡು ಸುಟ್ಟರು ಅದರ ಹೊಗೆ ಹೊರಗೆ ಬರಲೇಬೇಕು. ರೋಗಿ ಆದವನು ಡಾಕ್ಟರ್ ಹತ್ರ ಹೋಗಲೇಬೇಕು. ಸುಧಾ, ಸುಧಾ, ಈಗ ನೀನು 3 ತಿಂಗಳ ಗರ್ಭಿಣಿಯಲ್ವೇ? ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಭಯ ಪಡಬೇಡ. ನಿನ್ನ ಮರ್ಯಾದೆ ಉಳಿಸಬೇಕೆಂಬ ಆಸೆ ನನಗೂ ಇದೆ. ಮದುವೆಯಾದ 1 ವಾರದಲ್ಲಿ ನೀನು ಗರ್ಭಿಣಿ ಅಂತ ಈ ಸಮಾಜಕ್ಕೆ ಗೊತ್ತಾದರೆ ಖಂಡಿತ ನಿನ್ನ ಮರ್ಯಾದೆ. ಈಗ ನಿಮ್ಮ ಗಂಡ ಹೆಂಡರಲ್ಲಿ ವಿರಸ ಬಂದಿದೆ. ಆ ವಿಷಯ ನನಗೂ ಗೊತ್ತು. ನೀನು ಇಂಥವರಿಂದಲೇ ಗರ್ಭಿಣಿಯಾಗಿದೆ ಎಂದು ನಿನ್ನ ಗಂಡನಿಗೆ 1 ಮಾತು ಹೇಳಿದರೆ ಸಾಕು, ನಿನ್ನ ಕೊರಳಲ್ಲಿರುವ ತಾಳಿ ಹರಿದು ನಿನ್ನ ದೇಹ ಭೋಗಿಸಿದ ಭೂಪನ ಮನೆಗೆ ಕಳಿಸುವುದು ಗಟ್ಟಿ. ಅಂತ ಕೆಟ್ಟ ಕೆಲಸ ಆಗಬಾರ್ದಂತ ನಿನಗೆ ಒಳ್ಳೆಯ ಉಪದೇಶ ಹೇಳಲು ಬಂದಿದ್ದೀನಿ. ವಿಷ್ಕಂಠ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಮಗಳಾಗಿ ಬೇಡ್ಕೊತೀನಿ. ದಯವಿಟ್ಟು ದಯವಿಟ್ಟು ಈ ಪಾಪದ ಪಿಂಡದ ಬಗ್ಗೆ ಯಾರ ಮುಂದೆನೂ ಹೇಳಬೇಡ. ನನ್ನ ಮಾನ ಮರ್ಯಾದೆಗಿಂತ ನನ್ನ ಗಂಡನ ಸ್ವಾಭಿಮಾನ ನನಗೆ ಬಹಳ ಪ್ರಾಮುಖ್ಯವಾದಿದ್ದು. ಈ ವಿಷಯ ಸಮಾಜಕ್ಕೆ ಗೊತ್ತಾದ್ರೆ ಖಂಡಿತವಾಗಿಯೂ ನನ್ನ ಗಂಡ ಜೀವಂತವಾಗಿ ಉಳಿಯಲಾರ. ಈ ಪಾಪದ ಪಿಂಡದ ಶಿಶು ಹತ್ಯೆ ಮಾಡಿ ದೇವರಾಗಿರುವ ನನ್ನ ವಿಶ್ವನಾಥನ ಪ್ರೀತಿಗೆ ನಾನು ಪಾತ್ರಳಾಗಬೇಕು. ಹೌದು, ನನಗರಿಯದಂತೆ ನನ್ನನ್ನು ಭೋಗಿಸಿದ ರಾಕ್ಷಸ ಯಾರು? ಇಲ್ಲೇ ಇರುವುದು ನಿಜವಾದ ಗುಟ್ಟು. ನಿನ್ನ ಗಂಡನಿಗೆ ಈ ವಿಷಯ ತಿಳಿದರೆ ಸಾಕು, ನೀನು ಅವನ ಮನೆಗೆ ರಂಡಿ ಮುಂಡಿಯಾಗಿ ಹೋಗಬೇಕಾಗುತ್ತದೆ.
ಅದಕ್ಕಾಗಿ ನೀನು ನನ್ನ ಒಂದು ಮಾತು ಪಾಲಿಸುವುದಾದರೆ ಈ ಗುಟ್ಟು ಗುಟ್ಟಾಗೇ ಇರಲಿ. ಇಲ್ಲದಿದ್ದರೆ ನಿನ್ನ ವಿಷಯ ನಿನಗೆ ಕೊಟ್ಟಿದ್ದು. ನಾನು ಬರ್ತೀನಿ. ನನ್ನ ಬಾಳಿಗೆ ನೀನು ದಾರಿದೀಪವಾಗುವುದಾದ್ರೆ ಖಂಡಿತವಾಗಿಯೂ ನಿನ್ನ ಮಾತನ್ನು ನಾನು ಪಾಲಿಸ್ತೀನಿ. ವೆರಿ ಗುಡ್. ಇದಕ್ಕೆ ಅನ್ನುವರು ಬುದ್ಧಿವಂತರ ಲಕ್ಷಣವೇ. ಮದುವೆಗಿಂತ ಮುಂಚೆ ನಿನ್ನ ಸೌಂದರ್ಯವನ್ನು ಉಂಡ ಪುಂಡ ಬಂದು ನಿನ್ನ ಮುಂದೆ ನಿಂತರೆ ಏನು ಮಾಡುವಿ? ನನ್ನ ಬುದ್ಧಿಗೆ ಪರದೆ ಎಳೆದು ಹೇಡಿಯಾಗಿ ನನ್ನ ದೇಹವನ್ನ ಉಂಡ ಪುಂಡ ನನ್ನ ಕಣ್ಣು ಮುಂದೆ ಬಂದು ನಿಂತ್ರೆ ಸಾಕು. ನನ್ನ ಮೈಯಲ್ಲಿ ಕುದಿತಿರುವ ರಕ್ತ ಆಕ್ರೋತಾಕ್ರಿಯಾಗಿ ಚಂಡಿ ಚಾಮುಂಡಿ ಅವತಾರ ತಾಳಿ ಅವನ ಕಂಠ ಹರಿದು ರಕ್ತ ಕುಡಿದು ನನ್ನ ತಾಪವನ್ನ ಇಂಗಿಸಿಕೊಳ್ಳುವೆ ನಾನು. ನನ್ನ ಸೇಡನ್ನ ತೀರಿಸಿಕೊಳ್ಳುವುದೇ ನನ್ನ ಗುರಿಯಾಗಿದೆ. ನೀನು ಇಲ್ಲೇ ದಾರಿ ತಪ್ಪಿರುವಿಸುವುದ? ಮೊದಲು ನಿನಗೆ ಬೇಕಾಗಿರುವುದು ಮಾಂಗಲ್ಯ. ಈ ಮಾಂಗಲ್ಯ ನಿನ್ನ ಕೊರಳಲ್ಲಿ ಭದ್ರವಾಗಿರಬೇಕಾದ್ರೆ ಆ ಮಂಗ ನಿನ್ನ ಕೈಗೆ ಸಿಕ್ಕರೆ ಆ ಮಂಗಿನ ಮಾಂಗಲ್ಯ ಹರಿದು ಅವನ ಮನೆ ಸೇರಿಸಬೇಕಾಗುತ್ತೆ. ನಿನ್ನ ಗಂಡನಿಗೆ ಗೊತ್ತಾದರೆ ಸಾಕು, ನಿನ್ನ ಮಾಂಗಲ್ಯ ಹರಿದು ಅವನು ಮನೆ ಸೇರುತ್ತಾನೆ. ಆಗ ನೀನು ಆ ಮನೆಯಲ್ಲಿ ರಂಡೆ ಮುಂಡಿಯ ಬಾಳಬೇಕಾಗುತ್ತೆ. ಆಗ ಈ ಸಮಾಜ ನಿನ್ನನ್ನು ಸಾಧ್ವಿ ಎಂದು ಕರೆಯಲಾರದೆ ಸೂಳೆ ಎಂದು ನಾಮಕರಣ ಮಾಡುತ್ತೆ. ನೀನು ಗಂಡನ ಮನೆಯಲ್ಲಿ ಸಾಧ್ವಿಯಾಗಿ ಬಾಳಬೇಕಂದ್ರೆ ನಿನ್ನ ಗಂಡ ನಿನ್ನ ಶೀಲದ ಬಗ್ಗೆ ಸಂಶಯ ಪಡಬಾರದು. ಮದುವೆಗಿಂತ ಮುಂಚೆ ನೀನಾಗಿಯೇ ಕಾಲು ಜಾರಿದವಳು ಅಲ್ಲ ಎಂದು ನಿನ್ನ ಗಂಡನಿಗೆ ಮನವರಿಕೆ ಆಗಬೇಕು. ಆ ಉಪಾಯ ಈ ವಿಷಕಂಠನ ಹತ್ತಿರವಿದೆ. ನನ್ನ ಗಂಡನಿಗೆ ನಾನು ಸುಳ್ಳು ಹೇಳಿ ನಾನು ಸಾಧ್ವಿಯಾಗಿ ಬಾಳ್ಬೇಕಾ? ಇಲ್ಲ, ಇದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನ್ನ ಮನಸ್ಸು ಒಪ್ಪದಿದ್ದರೂ ನಿನ್ನ ಮರ್ಯಾದೆಗೋಸ್ಕರ ನೀನು ಮಾಡಲೇಬೇಕಾದ ಕರ್ತವ್ಯ ಇದು. ನಿನ್ನ ಮಾಂಗಲ್ಯ ನಿನ್ನ ಕೊರಳಲ್ಲಿ ಭದ್ರವಾಗಿರಬೇಕಾದ್ರೆ ನನ್ನ ಮಾತು ನೀನು ಪಾಲಿಸಲೇಬೇಕು. ನಿನ್ನ ಮಾತನ್ನ ಪಾಲಿಸಬೇಕಾದಿದ್ದು ಯಾವುದು? ಹಾಗಾದ್ರೆ ಹೇಳುತ್ತೀನಿ ಕೇಳು. ನೋಡು ಸುಧಾ, ಎಂದು ನೀನು ಒಂದು ದಿನ ಅಂಗಳದಲ್ಲಿ ನಿತ್ತು ರವಿ ಮೂಡುವ ಕೆಂಬಣ್ಣದಲ್ಲಿ ಹಾರುವ ಹಕ್ಕಿಯ ಕಂಡು ನಗು ನಗುತ್ತಾ ಈ ನಿನ್ನ ಹಿಗ್ಗುವ ಯೌವನ ಕಂಡೆ. ಅಂದೇ ನನ್ನ ಮನದಲ್ಲಿ ತುಂಬಿಸಿಕೊಂಡೆ ನಿನ್ನ ಭಾವಚಿತ್ರ. ಬಹು ದಿನಗಳಿಂದಲೂ ಕಾಡುತ್ತಿರುವ ನನ್ನ ಮನದ ಬಯಕೆ ನೀನು ನನ್ನವಳಾಗಬೇಕೆಂಬ ಕಾಮದ ಚಪಲ. ವಿಷ್ಕಂಠ, ನಿಜ. ಅಂದಿನಿಂದ ಇಂದಿನವರೆಗೂ ನಿನ್ನ ಸೌಂದರ್ಯದ ಸಿಂಗಾರ ನನ್ನ ಹೃದಯದಲ್ಲಿ ಮನೆ ಮಾಡಿಕೊಂಡಿದೆ. ನೀನು ನಿನ್ನ ನನ್ನ ಅಂತರಂಗದ ಅರಮನೆಯಲ್ಲಿ ನೀನು ಮಹಾರಾಣಿಯಾಗಿ ಮೆರಿಬೇಕೆನ್ನುವುದೇ ನನ್ನ ಹಂಬಲವಾಗಿದೆ. ನನ್ನ ಜಾತಕದ ಪಕ್ಷಿಯಾಗಿ ದಾರಿ ಕಾಯುವಂತೆ ನಿನ್ನನ್ನು ನಾನು ಹಂಚು ಹಾಕುತ್ತಿದ್ದೆ. ನನ್ನ ಸಂಚಿಗಾಗಿ ಒಂದು ದಿನ ತಕ್ಕ ಸಮಯ ಒದಗಿ ಬಂತು. ಮದುವೆಗಿಂತ ಮುಂಚೆ ಸಂತೋಷ ನಿನಗೆ ಕೊಟ್ಟ ಸ್ವೀಟ್ನಲ್ಲಿ ವಿಷ ಬೆರೆಸಿ ವಿಶ್ವನಾಥನ ಕೈಯಲ್ಲಿ ನಾನೇ ಕಳಿಸಿದ್ದೆ. ಏನು ತಿಳಿಯಾದ ವಿಶ್ವನಾಥ ಅದನ್ನು ಕೊಟ್ಟು ಮರಳಿ ಹೋದ. ಹಿಕ್ಕಿನ ಮಬ್ಬಿನಲ್ಲಿ ನೀನು ಅದನ್ನು ತಿಂದು ಪ್ರಜ್ಞೆ ತಪ್ಪಿ ಬಿದ್ದಿ. ಬಹು ದಿನಗಳಿಂದಲೂ ಕಾಡುತ್ತಿರುವ ನನ್ನ ಕಾಮದ ಬಯಕೆ ತೀರಿಸಿಕೊಂಡು ಗೆದ್ದು ಹೋದೆ. ನಿನ್ನ ಪಾಪದ ಪಿಂಡಕ್ಕೆ ಪುಂಡ ನಾನಾದೆ. ನನ್ನ ಮಗನೇ, ನಿನ್ನಂತ ಚಾಂಡಲನ ಎದೆ ಬಗೆದು ರಕ್ತ ಕುಡಿಯದೆ ಬಿಡಲಾರೆ.
ಅವಸರ ಮಾಡಿ ಅಪಾಯದಲ್ಲಿ ಸಿಕ್ಕಿಕೊಳ್ಳಬೇಡ. ನಾನು ಹೇಳುವ ಮಾತು ಸಂಪೂರ್ಣವಾಗಿ ಕೇಳು. ಸಿಟ್ಟಿನ ಬರದಲ್ಲಿ ನನ್ನ ಕತ್ತು ಕೊಯ್ಯಲು ಬಂದರೆ ನಿನ್ನ ಕುತ್ತಿಗೆಲಿರುವ ತಾಳಿ ಭದ್ರವಾಗಿರಲಾರದು. ಸುಭದ್ರವಾಗಿ ನೀನು ಬಾಳಬೇಕಾದರೆ ನನ್ನ ಉಪದೇಶ ನೀನು ಉಪಯೋಗ ಮಾಡಿಕೊಳ್ಳೇಬೇಕು. ಸಾಕು ನಿಲ್ಲಿಸೋ ದುರಾತ್ಮ. ನಿನ್ನ ಉಪದೇಶ ನನ್ನ ಚಪ್ಪಲಿಯ ಸಮಾನ. ಲೇಸುದ ಉದ್ರೇಕದ ಮಾತುಗಳು ಆಡಿದರೆ ಆಪತ್ತು ಬರದು ನಿನಗೆ ಹೊರತು ನನಗಲ್ಲ. ನಿನ್ನ ಕುತ್ತಿಗೆಗೆ ಬಂದ ಅಪಾಯ ತಪ್ಪಬೇಕಾದರೆ ನನ್ನ ಉಪದೇಶ ನೀನು ಉಪಯೋಗ ಮಾಡಿಕೊಳ್ಳೇಬೇಕು. ಸೇಡಿನ ಸಂಹಾರ ಮಾಡಲು ಬಂದಿದ್ರೆ ನಿನಗೆ ಕೇಡು ತಪ್ಪಿದ್ದಲ್ಲ. ನಾನು ನಿನ್ನ ಕೈಯಲ್ಲಿ ಸಾಯಲು ನಾನೇನು ಸಣ್ಣ ಕುರಿಮರಿ ಅಲ್ಲ. ಈ ಸಮಾಜದಲ್ಲಿ ನೀನು ನಿನ್ನಂತ ಸೌಂದರ್ಯ ಹೆಣ್ಣುಗಳನ್ನು ಉಂಡು ಸಂಹಾರ ಮಾಡುವ ಸಿಂಹ ನಾನು. ಈ ವಿಷಕಂಠನ ಸಂದೇಶ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳು. ವಿಶ್ವನಾಥ ನನ್ನ ಮಾತಿನ ಮಂತ್ರಕ್ಕೆ ಮಣಿದ ಅವಿವೇಕಿಯವರು. ಕಣ್ಣಿದ್ದರೂ ಬುದ್ಧಿಲ್ಲದ ಕುರುಡನಾಗಿದ್ದಾನೆ. ನಾನು ಬೋಧಿಸಿದ ಮಾರ್ಗದಲ್ಲಿ ನಡೆದುಕೊಳ್ಳುವ ಕೈ ಗೊಂಬೆಯಾಗಿದ್ದಾನೆ. ನಿನ್ನ ಗರ್ಭದಿರುವ ಪಾಪದ ಪಿಂಡಕ್ಕೆ ಸುಳ್ಳಿನ ಕತೆ ಕಟ್ಟಿ ವಿಶ್ವನಾಥ ನಂಬಿಸುವ ತಂತ್ರ ಈ ವಿಷಕಂಠ ಹೃದಯದಲ್ಲಿ ಈಗಾಗಲೇ ಸಿದ್ಧವಾಗಿದೆ. ನನ್ನ ಮಂತ್ರಕ್ಕೆ ಮಣಿದ ವಿಶ್ವನಾಥನಿಗೆ ನೀನು ಸತಿ ಸಾವಿತ್ರಿಯಾಗಿ ಅವನೊಂದಿಗೆ ಸಂಸಾರ ಮಾಡಬಹುದು. ನನ್ನ ಬಯಕೆ ಬಯಸಿದಾಗ ನನ್ನ ಸತಿಯಾಗಿ ನಿನ್ನ ಮನೆಗೆ ಬಂದಾಗೊಮ್ಮೆ ನನಗೆ ಸುಖ ಕೊಟ್ಟರೆ ಸಾಕು. ನಿನ್ನ ಸಂಸಾರ ದಾರಿಲಿ ಯಾವ ಕಲ್ಲು ಮುಳ್ಳು ಬಾರದಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನನಗಿರಲಿ. ಕಾಮದ ಬೆತ್ತದಲ್ಲಿ ಕಾಲ ಕಳೆಯುತ್ತಿರುವ ಕೋತಿ, ನನ್ನದೊಂದು ನೀತಿಯ ಮಾತನ್ನ ಕೇಳು. ಒಂದು ಹೆಣ್ಣು ಹೃದಯಪೂರ್ವಕವಾಗಿ ಒಂದು ಗಂಡಿಗೆ ಮನಸ್ಸು ಕೊಡ್ಲಾರ್ದೆ, ಮನ ತುಂಬಿ ಪ್ರೀತಿ ಮಾಡ್ಲಾರ್ದೆ, ಹಂಬಲ ತುಂಬಿ ಕಾಮಕ್ಕೆ ಕರೆಯಲಾರ್ದೆ, ಅಂತ ಹೆಣ್ಣಿನ ಮೇಲೆ ಕಾಮವನ್ನು ತುಂಬಿಕೊಂಡಿರುವ ಗಂಡಸು ಅವಳ ಮೇಲೆ ಅತ್ಯಾಚಾರ ಮಾಡಿದ್ರೇನು, ಅವಳ ಕಾಲು ಕಟ್ಟಿ ಸಂಭೋಗ ಮಾಡಿದ್ರೇನು, ಅವಳಿಗೆ ಗೊತ್ತಾಗದಂತೆ ತನ್ನ ಕಾಮವನ್ನು ತೃಪ್ತಿ ಪಡಿಸ್ಕೊಂಡ್ರೇನು, ಅದು ನಿಜವಾದ ಹೆಣ್ಣಿನ ದೇಹ ಸುಖವಲ್ಲ. ಸತ್ತ ಬಿದ್ದ ಹೆಣದೊಂದಿಗೆ ಕಾಮವನ್ನು ತೃಪ್ತಿ ಪಡಿಸ್ಕೊಂಡಂತೆ, ಕಲ್ಲಿನ ಗೊಂಬೆಯೊಂದಿಗೆ ಸರಸ ಮಾಡಿದಂತೆ, ರಸವಿಲ್ಲದ ಕಸ ತಿಂದಂತೆ. ಏ ಕತ್ತೆ, ನೀನು ಈ ರಸ ತುಂಬಿದ ಯೌವನವನ್ನು ಹೀರಿರಬಹುದು ನಿಜ, ಆದ್ರೆ ಅದು ನಿನಗೆ ರಸವಿಲ್ಲದ ಕಸ ತಿಂದ ಕತ್ತೆ ಕನೋ ನೀನು. ನನ್ನ ಮನಸ್ಸನ್ನು ಗೆದಿಯಲಾರ್ದೆ ನನ್ನೊಂದಿಗೆ ಅತ್ಯಾಚಾರ ಮಾಡಿದ್ದು ಕಲ್ಲಿನ ಗೊಂಬೆಯೊಂದಿಗೆ ಸರಸ ಮಾಡಿದಂತೆ ನೀನು. ನನ್ನನ್ನ ನೀನು ಭೋಗಿಸಿದ್ದು ಕನಸಿನಲ್ಲಿ ಸತ್ತ ಶವದೊಂದಿಗೆ ಸಂಭೋಗ ಮಾಡಿದಂತೆ ನೀನು. ನಿನ್ನಂತ ನೀಚನ ಮಾತು ಕೇಳಿ ನಾನು ನನ್ನ ಗಂಡನಿಗೆ ಮೋಸ ಮಾಡ್ಬೇಕಾ? ಸತ್ಯ ಒಂದಲ್ಲ ಒಂದಿನ ನನ್ನ ಗಂಡನಿಗೆ ಗೊತ್ತಾಗುತ್ತೆ, ಆಗ ನನ್ನನ್ನ ಸತಿ ಅಂತ ಒಪ್ಕೋತಾರೆ. ನಿನ್ನಂತ ತುಚ್ಚು ಗುಣದನು ಒಂದು ಕ್ಷಣ ಕೂಡ ನನ್ನ ಮನೆಯಲ್ಲಿ ನಿಲ್ಬಾರ್ದು. ಓಯ್, ಹೊರಟು ಹೋಗೋ ಇಲ್ಲಿಂದ, ಹೊರಟು ಹೋಗೋ ಇಲ್ಲಿಂದ. ಐ ಸೇ ಯು ಗೆಟ್ ಔಟ್. ನಾನ್ಸೆನ್ಸ್. ಮುಚ್ಚು ಬಾಯಿ ತುಚ್ಚು ಹೆಣ್ಣೆ. ನನ್ನ ಇಚ್ಛೆ ಹಂಬಲದಲ್ಲಿ ಶೀಲ ಕಳೆದುಕೊಂಡ ಸೂಳೆ, ನೀನೆಟ್ಟೇ ಸಾಹಿತ್ಯ ಕಟ್ಟಿ ಬಗಳಿದರು ನಿನ್ನ ಶೀಲ ಪವಿತ್ರವಾಗಲಾರದು. ನಿನ್ನ ಗಂಡನಿಗೆಂದು ಮೀಸಲವಾಗಿಟ್ಟಿರುವ ನಿನ್ನ ಶೀಲವೆಂಬ ಹಾಲಿನ ಪಾತ್ರೆಯಲ್ಲಿ ನಾನು ಕದ್ದು ಉಪ್ಪು ಹಾಕಿದ್ದೇನೆ.
ಹಾಲು ಹುಳಿಯಾಗಬಾರದೆಂದು ನೀನು ಎಟ್ಟೇ ಸಕ್ಕರೆ ಹಾಕಿ ಕೊಟ್ಟರು ಹಾಲು ಸಿಹಿಯಾಗಲಾರದು. ಉಪ್ಪಿನ ಅಂಶ ಉಳಿಲೇಬೇಕು. ಹಾಲು ಕುಡಿಸುವ ಹಂಬಲ ನಿನಗಾಗಿರಬೇಕು. ಹಾಲು ಕುಡಿದರೆ ನಿನ್ನ ಗಂಡನಿಗೆ ಅದು ಹುಳಿಯಾಗಬೇಕು. ಹಾಲು ಹಾಲಾಗಬೇಕು, ನೀರು ನೀರಾಗಿ ಹೋಗಬೇಕೆನ್ನುವುದೇ ನನ್ನ ಹಠ. ನನ್ನ ಹಠದಲ್ಲಿ ನೀನು ಗೆಲ್ಲುವುದು ಸಾಧ್ಯವಿಲ್ಲ. ನಿನ್ನ ಶೀಲವೆಂಬ ಹಾಲು ನಿನ್ನ ಗಂಡನಿಗೆ ಕುಡಿಸುವ ಮಾತಂತೂ ನಿನ್ನ ಕನಸಿನಲ್ಲಿ ಕಟ್ಟಿಟ್ಟ ಬುತ್ತಿಯಾಗಬೇಕು. ಬುದ್ಧಿಗೆ ಮಸಿ ಬರೆದುಕೊಂಡಿರುವ ಮೂಡ, ಪತಿ ಪತ್ತಿರ ಪವಿತ್ರವಾದ ಭಕ್ತಿ ನಿನಗಿನ್ನೂ ಅರ್ಥವಾಗಿಲ್ಲ ಅಂತ ಕಾಣಿಸುತ್ತೆ. ನನ್ನ ಗಂಡ ನನ್ನ ದೇಹವನ್ನ ಮುಟ್ಟಿದಿದ್ರೂ ನನಗೆ ಚಿಂತೆ ಇಲ್ಲ. ನನ್ನ ಶೀಲವೆಂಬ ಹಾಲಿನಲ್ಲಿ ಹೆಪ್ಪಾಕದಿದ್ರೂ ನನಗೆ ದುಃಖವಿಲ್ಲ. ನನ್ನನ್ನ ಸತಿ ಅಂತ ಒಪ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ. ಅಂದೇ ನಾನು ಗೆದ್ದೆ ಅಂತ ತಿಳ್ಕೊತೀನಿ. ನಿನ್ನ ಬುದ್ಧಿ ಎಂಬ ತಿಪ್ಪೆಯಲ್ಲಿ ಬಿದ್ದು ಒದ್ದಾಡುವ ಹೆಣ್ಣು ನಾನಲ್ಲ. ಏ ಕತ್ತೆ, ಕಾಲ್ ಕಿತ್ತೋ ಇಲ್ಲಿಂದ. ತಡ ಮಾಡಿದ್ಯಾದ್ರೆ ನಿನ್ನ ಕುತ್ತಿಗೆಗೆ ಬರೋದು ನನ್ನ ಕುಡುಗೋಲು. ನನ್ನ ಕುತ್ತಿಗೆಯನ್ನು ಕತ್ತರಿಸಲು ನಾನೇನು ಕೋಳಿ ಮರಿ ಅಂತ ತಿಳ್ಕೊಂಡೇನು? ಇನ್ನಂತ ಸುಂದರವಾದ ಹೆಣ್ಣನ್ನು ಉಂಡು ಸಂಹಾರ ಮಾಡುವ ಶಿವನ. ನಿನ್ನ ಕೊಳ್ಳು ಮಾತಿಗೆ ಹೆದರುವ ಗಂಡು ನಾನಲ್ಲ. ಗುರಿ ಇಟ್ಟುಕೊಂಡೆ ಬಂದ ನನ್ನ ಗುರಿಗೆ ನೀನು ಭೇಟಿಯಾಗಲೇಬೇಕು. ಈ ಮನೆಯಲ್ಲಿ ನನ್ನ ಹಠ ಉಳಿದರೆ ಚಿಂತೆ ಇಲ್ಲ. ನನ್ನ ಹಠಕ್ಕೆ ಮತ್ತೆ ನಿನ್ನನ್ನು ಬಲಾತ್ಕಾರ ಮಾಡಿ ನನ್ನ ಕಾಮದ ಹಸುವನ್ನು ತೀರಿಸಿಕೊಂಡು ಹೋಗಲೇಬೇಕು. ಈ ಹಠದಲ್ಲಿ ಯಾರು ಗೆಲ್ಲುತ್ತಾರೆ ನೋಡೋಣ. ಮಾತನಾಡುವ ಸಮಯವಿದಲ್ಲ, ಸರಸವಾಡುವ ಸಂದರ್ಭವಿದು. ಬಾಲ ಸುಧಾ, ಬೇಗ ಬಂದು ನನ್ನ ಅಪ್ಪಿಕೋ. ಎಂಥ ಪ್ರೇಮ ದೃಶ್ಯ! ಇದನ್ನು ನೋಡಿ ನಾನು ಪಾವನನಾದೆ. ಬಹುದಿನಗಳಿಂದ ನೋಡಬೇಕಾದ ಹಂಬಲ ಎಂದು ತೀರಿ ಹೋಯಿತು. ಕಂಠ, ಏನಿದು ನನ್ನ ಹೆಂಡತಿಯ ವರ್ತನೆ? ನೋಡು ವಿಶ್ವನಾಥ್, ನಿನ್ನ ಹೆಂಡತಿಯ ವರ್ತನೆ. ನಾನು ನಿನ್ನನ್ನು ಕೇಳಲು ಮನೆಗೆ ಬಂದೆ. ನೀನು ಇಲ್ಲ ಅಂತ ಹೇಳಿದ್ರೆ ನಾನು ಹೊರಟು ಹೋಗ್ಬಿಡ್ತಿದ್ದೆ. ಆದ್ರೆ ನನ್ನ ಗಂಡ ನನಗೆ ಮುಟ್ಟಿಲ್ಲ, ಅವನ ಮೇಲೆ ನನ್ನ ಮನಸ್ಸಿಲ್ಲ, ಹಾಗೆ ಹೀಗೆ ಅಂದು ನನ್ನನ್ನು ಅಪ್ಪಿಕೊಂಡು ಮುದ್ದಿಸಲು ಬರುವುದೇ? ನಿನ್ನಂತ ಪವಿತ್ರ ಗೆಳೆಯನಿಗೆ ಇಂಥ ಪಾಪದ ಕೆಲಸ ನನ್ನ ಹೆಂಡತಿ ಮಾಡಬಾರದಾಗಿತ್ತು. ನಾನು ಬಹಳ ತಿಳಿಸಿ ಹೇಳಿದ್ನಪ್ಪ, ಇವಳು ನನಗೆ ಅತ್ತಿಯ ಸಮಾನ, ವಿಶ್ವನಾಥ ನನಗೆ ಅಣ್ಣನ ಸಮಾನ ಅಂತ. ಆದರೂ ನನ್ನನ್ನು ಅಪ್ಪಿಕೊಂಡು ಬಲಾತ್ಕಾರ ಮಾಡಲು ಬರುವುದೇ? ಇಂಥ ಕೆಲಸ ಮಾಡಲು ಮುಂದಾಗಿದ್ದಾಳೆ. ದಯವಿಟ್ಟು ಕ್ಷಮಿಸಿ ಬಿಡು, ತಪ್ಪು ತಿಳಿದುಕೊಳ್ಳಬೇಡ ವಿಷಕಂಠ. ನಿನ್ನ ಮುಖ ನೋಡಿ ಬಿಡ್ತಾ ಇದ್ದೀನಿ, ಎಂತ ನೀತಿಗೆಟ್ಟ ಹೆಣ್ಣನ್ನ. ಅಲ್ಲ, ನೀತಿಗೆಟ್ಟ ಹೆಣ್ಣನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಇಂಥವ್ರನ್ನ ಮನೆಯಲ್ಲಿ ಮೊದಲು ಇಟ್ಟುಕೋಬಾರದು. ಇವಳ ತಾಳಿ ಹರಿದು ಮನೆಯಿಂದ ಹೊರ ಹಾಕಿಬಿಡಿ ಇವಳನ್ನ. ಇಂಥವಳಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗಲೇಬೇಕಲ್ಲ? ಹೌದು, ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಮಿತ್ರದ್ರೋಹಿ! ಬೇಡ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇವೆ. ನಿನಗೆ ಏನೆಂದು ಕರೆಯಬೇಕು? ಮಿತ್ರನೆಂದು ಕರೆಯಲೇ? ಗುಣದಲ್ಲಿ ನೀನು ಮಿತ್ರನಲ್ಲ. ನನ್ನ ಅಣ್ಣನೆಂದು ಕರೆಯಲೇ? ನನ್ನ ಹೆಂಡತಿಗೆ ನೀನು ಮೈದುನ ಆಗಲಾರೆ. ಅಥವಾ ನನ್ನ ತಂದೆ ಎಂದು ಕರೆಯಲೇ? ನನ್ನ ಹೆಂಡತಿಗೆ ನೀನು ಮಾವನಾಗಲಾರೆ. ಏನೆಂದು ಕರೆಯಬೇಕು ನಿನಗೆ? ಕಾಮಕ್ಕಾಗಿ ತಾಯಿಯನ್ನು ಬಯಸುವ ನೀನೊಬ್ಬ ತಾಯಿ ಗಂಡರೇ.
ಲೇ ವಿಷಕಂಠ, ಮಕ್ಕಳಿಗೆ ವಿದ್ಯೆ ಕಲಿಸುವ ನಾನೊಬ್ಬ ಗುರು. ಗುರುವಿನ ಹೆಂಡತಿಯನ್ನು ಬಯಸುವ ನೀನು, ಅದರ ಶಾಪ ಏನೆಂಬುದು ನಿನಗೆ ಗೊತ್ತಿಲ್ಲ. ಗೌತಮ ಮಹರ್ಷಿ ಗೌತಮ ಮಹರ್ಷಿಯ ಹೆಂಡತಿಯಾದ ಅಹಲ್ಯಳನ್ನು ಬಯಸಿದ ಚಂದ್ರ ಕ್ಷಯರೋಗಕ್ಕೆ ತುತ್ತಾಗಿ ಹೋದ. ಮೃಗ ಮಹರ್ಷಿಯ ಹೆಂಡತಿಯಾದ ತಾರೆಯನ್ನು ಬಯಸಿದ ಇಂದ್ರ ಮೈ ತುಂಬ ಯೋನಿಗಳನ್ನು ಧರಿಸಿಕೊಂಡ. ಮೊದಲು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳದೆ ಮತ್ತೆ ಗುರುವಿನ ಹೆಂಡತಿಯನ್ನು ಬಯಸುವ ನೀನು ಈ ಭೂಮಿ ಮೇಲೆ ಉಳಿಯಬಾರದು ನಿನ್ನಂತ ಪಾಪಿ. ಪಾಪಿ ತಪ್ಪಿಸಿಕೊಂಡ. ಲೇ ವಿಷಕಂಠ, ನನ್ನಿಂದ ನೀನು ತಪ್ಪಿಸಿಕೊಂಡರೂ ನಿನಗೆ ಕೊಲೆ ಕಟ್ಟಿಟ್ಟ ಬುತ್ತಿ. ಸುಧಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಸುಧಾ, ನಾನು ಕ್ಷಮಿಸು. ಈಗ್ಲಾದ್ರೂ ಸತ್ಯದ ಸಂಗತಿ ಏನಂತ ನಿಮ್ಗೆ ತಿಳಿತಲ್ಲ, ಅಷ್ಟೇ ಸಾಕು. ಹೌದು, ನೀವ್ ಯಾವಾಗ ಒಳಗ್ ಬಂದ್ರಿ? ಈಗ ಹೋದ ಪಾಪಿಯ ಮೇಲೆ ಅನುಮಾನ ಬಂದು ನೀನು ಸ್ನಾನ ಮಾಡುವಾಗ ನಾನು ಈ ಪಾಪಿ ಆಡಿದ ಮಾತುಗಳು ನಾನು ಕೇಳಿಸಿಕೊಂಡೆ. ದೇವರಂತ ನನ್ನ ಸಂತೋಷನನ್ನ ಕೊಲೆ ಮಾಡಿ ನಿನಗೆ ಅನ್ಯಾಯ ಮಾಡಿದ. ಹೋಗ್ಲಿ ಬಿಡ್ರಿ, ಈಗ್ಲಾದ್ರೂ ನೀವು ನನ್ನ ಪಾಲಿಗೆ ಬಂದ್ರಲ್ಲ, ಅಷ್ಟೇ ಸಾಕು. ಬನ್ನಿ, ಊಟ ಮಾಡಿವ್ರೇನ್? ಸುಧಾ, ಊಟ ಬೇಡ ನನಗೆ. ಮತ್ತಿನ್ನೇನ್ ಬೇಕು ನಿಮ್ಗೆ? ಅಂಧಕಾರವಾಗಿರುವಂತ ನಮ್ಮ ಪ್ರೀತಿ ಈಗ ಉದಯವಾಗಲಿ.